Dear students, in this video we will learn a new concept, that is aggregate turnover. Under GST, aggregate turnover is an important concept because the liability to pay tax or whether they can opt for composition scheme etc. depends on their aggregate turnover. So let us look at the meaning of aggregate turnover and also how to compute it. So this is the definition of aggregate turnover given under the GST Act, Section 2, Subsection 6. Aggregate turnover means the aggregate value of all taxable supplies, excluding the value of inward supplies on which tax is payable by a person on reverse charge basis. So inward supplies are excluded. Exempt supplies, exports of goods or services or both, and interstate supplies of persons having the same permanent account number to be computed on all India basis but excludes central tax, state tax, union territory tax, integrated tax and cess. So here when they say tax, they are referring to GST. Okay, so this is the definition which is given. Now if we break down this definition to see what aggregate turnover should include and what it excludes, we will get this. So aggregate turnover is defined under section 2 subsection 6. Now what is aggregate turnover? It is the aggregate value of all supplies. Aggregate andre enu? Aggregate andre it is the total. Okay, aggregate andre ಎಲ್ಲವನ್ನು ಸೇರಿಸಿರುವಂಥದ್ದು. ವ್ಯಾಲ್ಯೂ ಆಫ್ ಆಲ್ ಸಪ್ಲೈಸ್. ಸೊ ಆಲ್ ಸಪ್ಲೈಸ್ ಅಂದರೆ ಏನು? ಅದರಲ್ಲಿ ಎಕ್ಸೆಂಪ್ಟ್ ಸಪ್ಲೈಸ್ ಬಂತು, ಝೀರೋ ರೇಟೆಡ್ ಸಪ್ಲೈ ಬಂತು, ನಿಲ್ ರೇಟೆಡ್ ಸಪ್ಲೈ ಬಂತು, ಎಲ್ಲ ಸಪ್ಲೈಸ್. ಸೊ ಯಾವುದೆಲ್ಲ ವಸ್ತುಗಳನ್ನು ಅಥವಾ ಸರ್ವಿಸಸ್ಗಳನ್ನು ಅವನು ಸಪ್ಲೈ ಮಾಡಿದ್ದಾನೆ ಒಂದು ರಿಜಿಸ್ಟರ್ಡ್ ಪರ್ಸನ್, ಅದು ಎಲ್ಲವನ್ನು ಸೇರಿಸಿ ನಾವು ಅಗ್ರಿಗೇಟ್ ಟರ್ನ್ಓವರಲ್ಲಿ ತಗೊಳ್ಬೇಕು. ಆಫ್ ಪರ್ಸನ್ಸ್ ಹ್ಯಾವಿಂಗ್ ದ ಸೇಮ್ ಪರ್ಮನೆಂಟ್ ಅಕೌಂಟ್ ನಂಬರ್. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದು. ಫಾರ್ ಎಕ್ಸಾಂಪಲ್, ಅವರಿಗೆ ಬೇರೆ ಬೇರೆ ಬಿಸ್ನೆಸ್ಗಳು ಇರ್ಬೋದು. ಓಕೆ, ಬೇರೆ ಬೇರೆ ಹೆಸರಿನಲ್ಲಿ ಬಿಸ್ನೆಸ್ಗಳು ಇರ್ಬೋದು. ಆದರೆ ಅವರ ಪ್ಯಾನ್ ನಂಬರ್ ಒಂದೇ ಆಗಿದ್ದರೆ ಆ ಪ್ಯಾನ್ ನಂಬರಿಗೆ ಬರುವಂಥ ಎಲ್ಲ ಸಪ್ಲೈಸನ್ನು ನಾವು ಜೊತೆಯಾಗಿ ತೆಗೆದುಕೊಳ್ಬೇಕಾಗ್ತದೆ ಇನ್ ಆರ್ಡರ್ ಟು ಕಂಪ್ಯೂಟ್ ಅಗ್ರಿಗೇಟ್ ಟರ್ನ್ ಓವರ್. ಓಕೆ, ಸೊ ರಿಮೆಂಬರ್ ದಟ್ ಪಾಯಿಂಟ್ ಸ್ಟೂಡೆಂಟ್ಸ್. ಒಂದೇ ಪರ್ಮನೆಂಟ್ ಅಕೌಂಟ್ ನಂಬರನ್ನು ಉಪಯೋಗಿಸಿ ಅವರು, ಪರ್ಮನೆಂಟ್ ಅಕೌಂಟ್ ನಂಬರ್ ಅಂದರೆ ಪ್ಯಾನ್. ಓಕೆ, ಒಂದೇ ಪ್ಯಾನ್ ನಂಬರನ್ನು ಉಪಯೋಗಿಸಿ ಅವರು ಯಾವುದು ಬೇರೆ ಥರದ ಬಿಸ್ನೆಸ್, ಹಲವಾರು ಬಿಸ್ನೆಸ್ಗಳನ್ನು ಮಾಡ್ತಾ ಇರ್ಬೋದು. ಆ ಎಲ್ಲ ಬಿಸ್ನೆಸ್ಗಳನ್ನು ಒಟ್ಟು ಸೇರಿಸಿ ನಾವು ಇಲ್ಲಿ ಅಗ್ರಿಗೇಟ್ ಟರ್ನ್ ಓವರ್ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಇಟ್ ಈಸ್ ನಾಟ್ ಕ್ಯಾಲ್ಕುಲೇಟೆಡ್ ಫಾರ್ ಈಚ್ ಬಿಸ್ನೆಸ್ ಸಪ್ರೇಟ್ಲಿ. ಅವರು ಸೇಮ್ ಪ್ಯಾನನ್ನು ಉಪಯೋಗಿಸ್ತಾ ಇದ್ದರೆ ಆಲ್ ದ ಬಿಸ್ನೆಸಸ್ ವಿಲ್ ಬಿ ಟೇಕನ್ together for the purpose of computing aggregate turnover. Also it is computed on all India basis. ಸೊ ನಾವು ಬರೀ ಕರ್ನಾಟಕದಲ್ಲಿ ಮಾಡಿದಂಥ ಸಪ್ಲೈನು ಮಾತ್ರ ಕನ್ಸಿಡರ್ ಮಾಡೋದಲ್ಲ, ಇಡೀ ದೇಶದಲ್ಲಿ ಈ ಪ್ಯಾನ್ ನಂಬರನ್ನು ಉಪಯೋಗಿಸಿ ಅವರು ಏನೆಲ್ಲ ಸಪ್ಲೈ ಆಫ್ ಗೂಡ್ಸ್ ಮತ್ತು ಸರ್ವಿಸಸ್ ಮಾಡಿದ್ದಾರೆ ಎಲ್ಲವನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಮತ್ತು ಡೆಫಿನಿಷನಲ್ಲಿ ನೀವು ನೋಡೋದಾದರೆ ಅದು ಪುನಃ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಏನೆಲ್ಲ ಇನ್ಕ್ಲೂಡ್ ಮಾಡಬೇಕು ಅಂತ. ಸೊ ಅದನ್ನು ನಾವು ನೋಡೋದಾದರೆ ಅಗ್ರಿಗೇಟ್ ಟರ್ನ್ ಓವರ್ ಇನ್ಕ್ಲೂಡ್ಸ್ ಅಂದರೆ ಯಾವುದನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಸೇರಿಸಬೇಕು ಅಗ್ರಿಗೇಟ್ ಟರ್ನ್ ಓವರಲ್ಲಿ. ಝೀರೋ ರೇಟೆಡ್ ಸಪ್ಲೈಸ್, ಫಾರ್ ಎಕ್ಸಾಂಪಲ್ ವಿ ನೋ ಎಕ್ಸ್ಪೋರ್ಟ್ಸ್ ಆರ್ ಝೀರೋ ರೇಟೆಡ್, ರೈಟ್? ವಿ ನೋ ಸಪ್ಲೈ ಟು SEZ, ಸ್ಪೆಷಲ್ ಇಕನಾಮಿಕ್ ಝೋನಿಗೆ ಮಾಡಿದಂಥ ಸಪ್ಲೈ, ಇವೆಲ್ಲ ಝೀರೋ ರೇಟೆಡ್. ಆದರೆ ಝೀರೋ ರೇಟೆಡ್ ಸಪ್ಲೈ ಅಂದರೆ ಏನು? ಅದರ ಮೇಲೆ GST ಇಲ್ಲ. ಆದರೆ ಅಗ್ರಿಗೇಟ್ ಟರ್ನ್ ಓವರ್ನ ಕ್ಯಾಲ್ಕುಲೇಷನ್ಗೆ ನಾವು ಝೀರೋ ರೇಟೆಡ್ ಸಪ್ಲೈಸನ್ನು ಕೂಡ ತೆಗೆದುಕೊಳ್ಬೇಕು. ಅಂದರೆ ಸಪ್ಲೈ ಟು ಎಕ್ಸ್ಪೋರ್ಟ್ ಇದ್ದರೆ
ಅಥವಾ ಸಪ್ಲೈ ಟು ಎಸ್ ಸಿ ಝೆಡ್ ಇದ್ದರೆ ಅದನ್ನು ಕೂಡ ನಾವು ಇಲ್ಲಿ ಆಗ್ರಿಗೇಟ್ ಟರ್ನ್ ಓವರಲ್ಲಿ ಸೇರಿಸಿಕೊಳ್ಬೇಕು. ಟ್ಯಾಕ್ಸಬಲ್ ಸಪ್ಲೈಸ್, ಸೊ ಇದು ನಮಗೆ ಆಲ್ರೆಡಿ ಗೊತ್ತುಂಟು. ಟ್ಯಾಕ್ಸಬಲ್ ಸಪ್ಲೈಸನ್ನು ನಾವು ಎಲ್ಲ ಕಡೆ ತೆಗೆದುಕೊಳ್ಬೇಕು, ಅದರಿಂದ ಅದು ಕೂಡ ಬರ್ತದೆ. ಎಕ್ಸ್ಪೋರ್ಟ್ಸ್, ಎಕ್ಸೆಂಪ್ಟ್ ಸಪ್ಲೈಸ್, ಕೆಲವೊಂದು ಸಪ್ಲೈಸ್ ಎಕ್ಸೆಂಪ್ಟ್, ಫಾರ್ ಎಕ್ಸಾಂಪಲ್ ಸಪ್ಲೈ ಆಫ್ ಗೂಡ್ಸ್ ಟು ಯು ಎನ್ ಒ, ಓಕೆ, ಅಥವಾ ಸಪ್ಲೈ ಆಫ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್. ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಈಸ್ ಫ್ರೀ ಫ್ರಮ್ ಜಿ ಎಸ್ ಟಿ ಅಲ್ವಾ, ಅದು ಜಿ ಎಸ್ ಟಿ ಅಡಿಯಲ್ಲಿ ಎಕ್ಸೆಂಪ್ಟ್, ಆದರೂ ಕೂಡ ಅದನ್ನು ನಾವು ಆಗ್ರಿಗೇಟ್ ಟರ್ನ್ ಓವರಲ್ಲಿ ಸೇರಿಸಬೇಕು. ನೆಕ್ಸ್ಟ್ ಇಂಟರ್ ಸ್ಟೇಟ್ ಸಪ್ಲೈಸ್, ಸೊ ಎರಡು ರಾಜ್ಯಗಳ ನಡುವೆ ನಡೆಯುವಂಥ ಸಪ್ಲೈಯನ್ನು ಕೂಡ ಸೇರಿಸಬೇಕು. ಇಂಟ್ರಾ ಸ್ಟೇಟ್ ಸಪ್ಲೈಯನ್ನು ಕೂಡ ತೆಗೆದುಕೊಳ್ಬೇಕು. ಅದರಿಂದ ಆಗ್ರಿಗೇಟ್ ಟರ್ನ್ ಓವರ್ ಅಂದರೆ ಏನು? ಒಂದು ವ್ಯಕ್ತಿ ಎಷ್ಟು ಸೇಲ್ಸ್ ಮಾಡಿದ್ದಾನೆ, ಎಷ್ಟು ಸಪ್ಲೈ ಟೋಟಲ್ ಮಾಡಿದ್ದಾನೆ ಒಂದು ವರ್ಷದಲ್ಲಿ, ಅದನ್ನು ನಾವು ಆಗ್ರಿಗೇಟ್ ಟರ್ನ್ ಓವರ್ ಅಂತ ತಗೊಳ್ತೇವೆ. ಇದು ಟ್ಯಾಕ್ಸ್ ಮಾಡಲಿಕ್ಕೆ ಅಲ್ಲ, ಓಕೆ, ಜಸ್ಟ್ ಟು ಗೆಟ್ ನೋ ಅವನ ಫುಲ್ ಸಪ್ಲೈ, ಟೋಟಲ್ ಸೇಲ್ಸ್ ಎಷ್ಟು ಉಂಟು ಒಂದು ವರ್ಷಕ್ಕೆ ಅಂತ ಗೊತ್ತಾಗಲಿಕ್ಕೆ ಮಾತ್ರ. ಆದ್ದರಿಂದ ಆಗ್ರಿಗೇಟ್ ಟರ್ನ್ ಓವರಲ್ಲಿ ನಾವು ಎಲ್ಲ ರೀತಿಯಾದಂಥ ಸೇಲ್ಸ್ ಅಥವಾ ಸಪ್ಲೈಯನ್ನು ಕನ್ಸಿಡರ್ ಮಾಡಬೇಕು. ಅದು ಎಕ್ಸೆಂಪ್ಟ್ ಆಗಿರ್ಬೋದು, ಝೀರೋ ರೇಟೆಡ್ ಆಗಿರ್ಬೋದು, ಟ್ಯಾಕ್ಸಬಲ್ ಆಗಿರ್ಬೋದು, ನಾನ್ ಟ್ಯಾಕ್ಸಬಲ್ ಆಗಿರ್ಬೋದು, ಎಲ್ಲವನ್ನು ಕೂಡ ನಾವು ಆಗ್ರಿಗೇಟ್ ಟರ್ನ್ ಓವರಲ್ಲಿ ಸೇರಿಸಿಕೊಳ್ಬೇಕು. ನೆಕ್ಸ್ಟ್ ವಿ ವಿಲ್ ಸಿ ವಾಟ್ ಆಗ್ರಿಗೇಟ್ ಟರ್ನ್ ಓವರ್ ಡಸ್ ನಾಟ್ ಇನ್ಕ್ಲೂಡ್. ಈಗ ನಮಗೆ ಗೊತ್ತಾಯಿತು ಆಗ್ರಿಗೇಟ್ ಟರ್ನ್ ಓವರಲ್ಲಿ ಏನನ್ನೆಲ್ಲ ಸೇರಿಸಿಕೊಳ್ಬೇಕಂತ. ನೌ ವಿ ವಿಲ್ ಚೆಕ್ ಯಾವುದನ್ನೆಲ್ಲ ನಾವು ಸೇರಿಸಬಾರ್ದು. ಅದು ಡೆಫಿನೇಷನಲ್ಲಿ ಇತ್ತು, ಇಫ್ ಯು ರೆಡ್ ಇಟ್ ಕೇರ್ಫುಲಿ ಟುವರ್ಡ್ಸ್ ದಿ ಎಂಡ್ ಅವರು ಕೊಟ್ಟಿದ್ದಾರೆ ಎಕ್ಸ್ಕ್ಲೂಡಿಂಗ್ ಅಂತ. ಸೊ ಅದರಿಂದ ಯಾವುದನ್ನೆಲ್ಲ ನಾವು ಎಕ್ಸ್ಕ್ಲೂಡ್ ಮಾಡಬೇಕು ಅಥವಾ ಕ್ಯಾಲ್ಕುಲೇಷನಲ್ಲಿ ಸೇರಿಸಿಕೊಳ್ಬಾರ್ದು ಅಂತ ನೋಡುವ ಈಗ. ಸೊ ಫಸ್ಟ್, ಇನ್ವರ್ಡ್ ಸಪ್ಲೈ ಆಫ್ ಗೂಡ್ಸ್, ಅಲ್ಲಿ ಬ್ರ್ಯಾಕೆಟಲ್ಲಿತ್ತು ಎಕ್ಸೆಪ್ಟ್ ಇನ್ವರ್ಡ್ ಸಪ್ಲೈ ಆಫ್ ಗೂಡ್ಸ್. ಸಿ, ಇನ್ವರ್ಡ್ ಸಪ್ಲೈ ಅಂದರೆ ಏನು? ಜಿ ಎಸ್ ಟಿ ರಿಜಿಸ್ಟರ್ಡ್ ಪರ್ಸನ್ ಅವನು ಇನ್ನೊಬ್ಬರ ಹತ್ರ ಮೆಟೀರಿಯಲ್ ತಗೊಳ್ಳೋದು. ಫಾರ್ ಎಕ್ಸಾಂಪಲ್, ಇಫ್ ಅ ಜಿ ಎಸ್ ಟಿ ಪರ್ಸನ್ ಇಸ್ ಅ ರೀಟೇಲರ್, ಓಕೆ, ರೀಟೇಲರ್ ಆದರೆ ಅವನು ಯಾರಿಂದ ಗೂಡ್ಸನ್ನು ತಗೊಂಡು ಸೇಲ್ ಮಾಡ್ತಾನೆ? he will buy his goods from the wholesaler ಅಥವಾ ಮ್ಯಾನುಫ್ಯಾಕ್ಚರರ್, ರೈಟ್? ಸೊ ಅಲ್ಲಿಂದ ತಕ್ಕೊಂಡು ಅವ ಮತ್ತೆ ಜನರಿಗೆ ಅದನ್ನು ಸೇಲ್ ಮಾಡುವಂಥದ್ದು. ಆದ್ದರಿಂದ ಅವನು ಎಲ್ಲಿಂದ ಅವನಿಗೆ ಗೂಡ್ಸ್ಗಳು ಸಿಗ್ತಾ ಉಂಟು, ದ್ಯಾಟ್ ಈಸ್ ಕಾಲ್ಡ್ ಇನ್ವರ್ಡ್ ಸಪ್ಲೈ. ಅಥವಾ ಇಫ್ he is a manufacturer, from where he is buying his raw materials, buying of raw materials is inward supply for him, ಆಯ್ತಲ್ಲ? ಸೊ ಮ್ಯಾನುಫ್ಯಾಕ್ಚರರ್ಗೆ ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡುವಂಥದ್ದು ಇನ್ವರ್ಡ್ ಸಪ್ಲೈ. ಇಫ್ ಇಟ್ ಈಸ್ ಅ ಟ್ರೇಡರ್ ಅಂದರೆ ಅವನು ಇನ್ನೊಬ್ಬರಿಂದ ಗೂಡ್ಸನ್ನು ಪರ್ಚೇಸ್ ಮಾಡಿ ಕನ್ಸ್ಯೂಮರ್ಸ್ಗೆ ರೀಸೇಲ್ ಮಾಡೋದಾದರೆ ಅವನು ಯಾರಿಂದ ಅದನ್ನು ಪಡಿತಾನಲ್ಲ ಆ ಟ್ರಾನ್ಸಾಕ್ಷನನ್ನು ನಾವು ಇನ್ವರ್ಡ್ ಸಪ್ಲೈ ಅಂತ ಕರಿತೇವೆ. ಇನ್ವರ್ಡ್ ಸಪ್ಲೈ ಅಂದರೆ ಪರ್ಚೇಸಸ್, ರೈಟ್? ಈಗ ಇನ್ವರ್ಡ್ ಸಪ್ಲೈನು ನಾವು ಟರ್ನ್ ಓವರ್ ಅಂತ ಕರೀಲಿಕ್ಕೆ ಆಗ್ತದಾ? ನೋ, ಬಿಕಾಸ್ ಟರ್ನ್ ಓವರ್ ಅಂದರೆ ಸೇಲ್ಸ್. ಸೇಲ್ಸ್ ಅಂದರೆ ಔಟ್ವರ್ಡ್ ಸಪ್ಲೈ, ನಮ್ಮ ಬಿಸ್ನೆಸ್ಸಿಂದ ಕಸ್ಟಮರ್ಸ್ಗೆ ಸೇಲ್ ಮಾಡುವಂಥದ್ದು. ಅದರಿಂದ ಇನ್ವರ್ಡ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ನಾವಿಲ್ಲಿ ಕನ್ಸಿಡರ್ ಮಾಡಲಿಕ್ಕೆ ಇಲ್ಲ ಆಗ್ರಿಗೇಟ್ ಟರ್ನ್ ಓವರಲ್ಲಿ. ಸೊ ಮಿಸ್ಟರ್ ಎಕ್ಸ್ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಮಿಸ್ಟರ್ ವೈ ಅಂತ ಇದ್ದರೆ ವಿ ಶುಡ್ ನಾಟ್ ಇನ್ಕ್ಲೂಡ್, ಬಿಕಾಸ್ ಅದು ಇನ್ವರ್ಡ್ ಸಪ್ಲೈ. ನಮಗೆ ಬರೀ ಎಷ್ಟು ಸೇಲ್ಸ್ ಆಗಿದೆ ಅಂತ ಬೇಕು, ಎಷ್ಟು ಪರ್ಚೇಸ್ ಮಾಡಿದ್ದಾನೆ ಅಂತ ನಮಗೆ ಬೇಡ. ಅದರಿಂದ ಅದನ್ನು ನಾವು ತೆಗೆದುಕೊಳ್ಬಾರ್ದು. ಓಕೆ, ನೆಕ್ಸ್ಟ್, ಗೂಡ್ಸ್ ಸೆಂಟ್ ಟು ಜಾಬ್ ವರ್ಕರ್ ಫಾರ್ ಪ್ರಾಸೆಸಿಂಗ್. ಕೆಲವೊಂದು ಸಲ ಎಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ಸಲ್ಲಿ ಏನಾಗ್ತದೆ ಅಂದರೆ ಅವರು ಸ್ವಲ್ಪ ಪ್ರಾಸೆಸಿಂಗನ್ನು ಅವರ ಫ್ಯಾಕ್ಟ್ರಿಯಲ್ಲಿ ಮಾಡಿ ಇನ್ನು ಕೆಲವು ಕೆಲಸಕ್ಕೆ ಅವರು ಜಾಬ್ ವರ್ಕರ್ ಹತ್ರ ಆ ವಸ್ತುಗಳನ್ನು ಕಳಿಸಿಕೊಡ್ತಾರೆ. ಆ ಜಾಬ್ ವರ್ಕರ್ ಅದರ ನೆಕ್ಸ್ಟ್ ಪ್ರಾಸೆಸನ್ನು ಮಾಡಿ ಹಿಂದೆ ವಸ್ತುಗಳನ್ನು ಅವರಿಗೆ ಕೊಡ್ತಾರೆ. ಓಕೆ, ಸೊ ಅಂಥ ಸಿಸ್ಟಮ್ ಕೆಲವೊಂದು ರೀತಿಯಾದಂಥ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ಸಲ್ಲಿ ಇರ್ತದೆ. ಫಾರ್ ಎಕ್ಸಾಂಪಲ್ ಶೂ ಮೇಕಿಂಗ್ ಆಗಿರ್ಬೋದು ಅಥವಾ ಮೊಬೈಲ್ ಫೋನ್ಸ್ ಮ್ಯಾನುಫ್ಯಾಕ್ಚರಿಂಗ್. ಕೆಲವೊಮ್ಮೆ ಎಲ್ಲ ಪಾರ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ
ಅವರು ಅದನ್ನು ಎಸೆಂಬಲ್ ಮಾಡಲಿಕ್ಕೆ, ಫಾರ್ ಎಕ್ಸಾಂಪಲ್ ಮೊಬೈಲ್ ಫೋನ್ ದರ್ ಇಸ್ ಅ ಕ್ಯಾಮರಾ, ದೆನ್ ದರ್ ಇಸ್ ಅ ಸ್ಕ್ರೀನ್ ಡಿಸ್ಪ್ಲೇ, ದರ್ ಇಸ್ ಬ್ಯಾಟ್ರಿ, ದರ್ ಇಸ್ ಮೆನಿ ಮೆನಿ ಅದರ್ ಥಿಂಗ್ಸ್ ಆರ್ ದೇರ್. ಓಕೆ, ಸ್ಮಾಲ್ ಸ್ಮಾಲ್ ಪಾರ್ಟ್ಸ್. ಸೊ ಈ ಕೆಲವೊಮ್ಮೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಏನು ಮಾಡ್ತದೆ, ಕೆಲವೊಂದು ಪಾರ್ಟ್ಸ್ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಕೆಲವೊಂದು ಪಾರ್ಟ್ಸನ್ನು ಅವರು ರೆಡಿಲಿ ಬೇರೆಯವರಿಂದ ಬೈ ಮಾಡ್ತಾರೆ. ನಂತರ ಜಾಬ್ ವರ್ಕರ್ ಅಂದರೆ ಅವನು ಪ್ರಾಸೆಸಿಂಗ್ ಮಾಡುವವ, ಅವನಿಗೆ ಎಲ್ಲ ಪಾರ್ಟ್ಸನ್ನು ಕೊಡ್ತಾರೆ. ಅವನ ಕೆಲಸ ಏನು, ಅವನು ಅದನ್ನೆಲ್ಲ ಅಸೆಂಬಲ್ ಮಾಡಿ ಮ್ಯಾನುಫ್ಯಾಕ್ಚರರ್ಗೆ ಹಿಂದೆ ಕೊಡುವಂಥದ್ದು. ಓಕೆ, ಸೊ ಅಂಥ ಸಂದರ್ಭದಲ್ಲಿ ಅಲ್ಲಿ ಸೇಲ್ ಅದು ನಾವು ಜಾಬ್ ವರ್ಕರಿಗೆ ನಮ್ಮ ಗೂಡ್ಸನ್ನು ಸೇಲ್ ಮಾಡ್ತಾ ಇದ್ದೇವಾ? ಇಲ್ಲ. ನಾವು ಜಾಬ್ ವರ್ಕರಿಗೆ ಯಾಕೆ ಕೊಡ್ತಾ ಇದ್ದೇವೆ? ಅವನು ನೆಕ್ಸ್ಟ್ ಪ್ರಾಸೆಸನ್ನು ಮಾಡಲಿಕ್ಕೋಸ್ಕರ ಜಾಬ್ ವರ್ಕರಿಗೆ ಕೊಡ್ತಾ ಇದ್ದೇವೆ. ಆ ಜಾಬ್ ವರ್ಕರ್ ನೆಕ್ಸ್ಟ್ ಪ್ರಾಸೆಸನ್ನು ಮಾಡಿ ನಮಗೆ ಆ ವಸ್ತುವನ್ನು ಹಿಂದೆ ಕೊಡ್ತಾನೆ. ಅದರಿಂದ ಗೂಡ್ಸ್ ಸೆಂಟ್ ಟು ಜಾಬ್ ವರ್ಕರನ್ನು ನಾವು ಟರ್ನ್ ಓವರ್ ಅಥವಾ ಸೇಲ್ ಅಂತ ತಗೊಳ್ಳಿಕ್ಕೆ ಆಗೋದಿಲ್ಲ. ಅದರಿಂದ ಅದನ್ನು ಅಗ್ರಿಗೇಟ್ ಟರ್ನ್ ಓವರಲ್ಲಿ ಇನ್ಕ್ಲೂಡ್ ಮಾಡಬಾರ್ದು. ಆ್ಯಂಡ್ ಫೈನಲಿ ಲಾಸ್ಟ್ ಸೆಂಟೆನ್ಸಲ್ಲಿ ಇತ್ತು ಕ್ಲಿಯರ್ ಆಗಿ, ಏನು ಎಕ್ಸ್ಕ್ಲೂಡ್ಸ್ ಸೆಂಟ್ರಲ್ ಟ್ಯಾಕ್ಸ್, ಸ್ಟೇಟ್ ಟ್ಯಾಕ್ಸ್, ಇಂಟಿಗ್ರೇಟೆಡ್ ಟ್ಯಾಕ್ಸ್ ಆ್ಯಂಡ್ ಸೆಸ್ ಅಂತ ಇತ್ತು. ಅದರಿಂದ ಅಗ್ರಿಗೇಟ್ ಟರ್ನ್ ಓವರಲ್ಲಿ ಯಾವುದೇ ರೀತಿಯಾದಂಥ GST ನಾವು ಇನ್ಕ್ಲೂಡ್ ಮಾಡಬಾರ್ದು. ಅದು CGST ಆಗಿರ್ಬೋದು, SGST ಆಗಿರ್ಬೋದು, UTGST ಆಗಿರ್ಬೋದು, IGST ಆಗಿರ್ಬೋದು, ಅದು ಯಾವುದನ್ನು ಕೂಡ ನಾವು ಇಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕೆ ಇಲ್ಲ. ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಅಗ್ರಿಗೇಟ್ ಟರ್ನ್ ಓವರಲ್ಲಿ ಎಲ್ಲ ರೀತಿಯಾದಂಥ ಸೇಲ್ಸನ್ನು ಇನ್ಕ್ಲೂಡ್ ಮಾಡಬೇಕು. ಅದು ಟ್ಯಾಕ್ಸೇಬಲ್ ಇರ್ಬೋದು, ಎಕ್ಸೆಂಪ್ಟ್ ಇರ್ಬೋದು, ಝೀರೋ ರೇಟೆಡ್ ಇರ್ಬೋದು, ಎಲ್ಲ ವಿಧವಾದಂಥ ಸೇಲ್ಸ್ ಅಥವಾ ಸಪ್ಲೈಯನ್ನು ನಾವು ಅಗ್ರಿಗೇಟ್ ಟರ್ನ್ ಓವರಲ್ಲಿ ಇನ್ಕ್ಲೂಡ್ ಮಾಡಬೇಕು. ಆದರೆ ಇನ್ವರ್ಡ್ ಸಪ್ಲೈ ಅಂದರೆ ಆ ವ್ಯಕ್ತಿ ಬೇರೆಯವರಿಂದ ಏನು ಪರ್ಚೇಸಸ್ ಮಾಡಿರ್ತಾನೆ ಅದನ್ನು ಇನ್ಕ್ಲೂಡ್ ಮಾಡಬಾರ್ದು. ಸೇಲ್ಸನ್ನು ಮಾತ್ರ ನಾವು ಇನ್ಕ್ಲೂಡ್ ಮಾಡುವಂಥದ್ದು. ಅದೇ ರೀತಿ ಜಾಬ್ ವರ್ಕರಿಗೆ ಫರ್ದರ್ ಪ್ರಾಸೆಸಿಂಗಿಗೆ ಕಲಿಸುವಂಥ ಗೂಡ್ಸನ್ನು ನಾವು ಇನ್ಕ್ಲೂಡ್ ಮಾಡಬಾರ್ದು, ಸೇಲ್ ಅಂತ ಕನ್ಸಿಡರ್ ಮಾಡಬಾರ್ದು. ಅದೇ ರೀತಿ CGST, SGST, IGST ಯಾವುದೇ ರೀತಿಯಾದಂಥ GST ಮತ್ತು GSTಗೆ ಸಂಬಂಧಪಟ್ಟಂಥ ಸೆಸ್ಗಳನ್ನು ನಾವು ಅಗ್ರಿಗೇಟ್ ಟರ್ನ್ ಓವರ್ನ ವ್ಯಾಲ್ಯೂವಲ್ಲಿ ಇನ್ಕ್ಲೂಡ್ ಮಾಡಬಾರ್ದು. ಓಕೆ, ಸೊ ನೌ that you have understood the concept of aggregate turnover, let us solve a question on that. Let's go through the question. Mrs. Chinmay of Mangalore has the following details for the year 2020-21. Calculate the aggregate turnover from the following details. Now each item I want you all to think whether it is to be included in aggregate turnover or no. Okay, first one, see Mrs. Chinmay is from Mangalore. Okay, avara details annu kottidare. First, supplied goods to Bangalore for rupees 25 lakhs. So this is intra-state. ಯಾಕಂದರೆ ಮಿಸಸ್ ಚಿನ್ಮಯ್ದು ಸ್ಥಳ ಕೂಡ ಮ್ಯಾಂಗ್ಳೂರ್, ಅವರು ಸಪ್ಲೈ ಮಾಡಿದ್ದು ಕೂಡ ಬ್ಯಾಂಗ್ಳೂರಿಗೆ. ಬೋತ್ ಆರ್ ಇನ್ ದ ಸೇಮ್ ಸ್ಟೇಟ್, ರೈಟ್? ಅದರಿಂದ ಇಂಟ್ರಾ ಸ್ಟೇಟ್, ವಿದಿನ್ ದ ಸ್ಟೇಟ್. ಇಟ್ ಈಸ್ ಅ ಸಪ್ಲೈಡ್ ಗೂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಅ ಸಪ್ಲೈ, ಔಟ್ವರ್ಡ್ ಸಪ್ಲೈ. ಇಟ್ ಈಸ್ ಟು ಬಿ ಇನ್ಕ್ಲೂಡೆಡ್ ಇನ್ ಅಗ್ರಿಗೇಟ್ ಟರ್ನ್ ಓವರ್. ನೆಕ್ಸ್ಟ್, ಟರ್ನ್ ಓವರ್ ಆಫ್ ಅಗ್ರಿಕಲ್ಚರಲ್ ಗೂಡ್ಸ್ rupees 38 lakhs. ಸಿ ನಾವು ಟರ್ನ್ ಓವರ್ ಅಂದರೆ ಸೇಲ್ಸ್ ಅಥವಾ ಸಪ್ಲೈ ಅಂತ ನಮಗೆ ಅರ್ಥ ಆಯಿತು. ಆದರೆ ಇಲ್ಲಿ ಇಂಪಾರ್ಟೆಂಟ್ ಏನು, ಅದು ಅಗ್ರಿಕಲ್ಚರಲ್ ಗೂಡ್ಸ್ ಆರ್ ಎಕ್ಸೆಂಪ್ಟ್, ಬಟ್ ಫಾರ್ ದ ಪರ್ಪಸ್ ಆಫ್ ಅಗ್ರಿಗೇಟ್ ಟರ್ನ್ ಓವರ್ ವಿ ಶುಡ್ ಇನ್ಕ್ಲೂಡ್ ದ್ಯಾಟ್ ಆಲ್ಸೋ. ಓಕೆ, ನೆಕ್ಸ್ಟ್, ಗೂಡ್ಸ್ ಸಪ್ಲೈ ಟು SEZ ಡೆವಲಪರ್ ಇನ್ ಡೆಲ್ಲಿ rupees 3 lakhs. Again, goods supplied, so it is outward supply. SEZ ಅಂದರೆ ಸ್ಪೆಷಲ್ ಎಕನಾಮಿಕ್ ಝೋನ್, ಇಟ್ ಈಸ್ ಝೀರೋ ರೇಟೆಡ್ ಸಪ್ಲೈ. ಎಕ್ಸ್ಪೋರ್ಟ್ ಮತ್ತು SEZ ಅದೆಲ್ಲ ಝೀರೋ ರೇಟೆಡ್, ಆದರೂ ಕೂಡ ನಾವು ಇದನ್ನು ಅಗ್ರಿಗೇಟ್ ಟರ್ನ್ ಓವರಲ್ಲಿ ಇನ್ಕ್ಲೂಡ್ ಮಾಡಬೇಕು. ನೆಕ್ಸ್ಟ್, ಗೂಡ್ಸ್ ಸಪ್ಲೈ ಟು NGO ವರ್ಕಿಂಗ್ ಇನ್ Jammu and Kashmir rupees 5 lakhs. Again, supply of goods is there. Since it is a outward supply, we should include it. Next, received goods from Narayan rupees 2 lakhs. ಈಗ ರಿಸೀವ್ಡ್ ಅಂದರೆ ಏನು? ಇಸ್ ಇಟ್ ಔಟ್ವರ್ಡ್ ಸಪ್ಲೈ ಆರ್ ಇನ್ವರ್ಡ್ ಸಪ್ಲೈ?
ರಿಸೀವ್ಡ್ ಅಂದರೆ ಇನ್ವರ್ಡ್, ನಮ್ಮ ಬಿಸ್ನೆಸ್ಸಿಗೆ ಹೊರಗಿಂದ ನಾವು ಪರ್ಚೇಸ್ ಮಾಡಿದ್ದೇವೆ, ರೈಟ್? ಸೊ ದಿಸ್ ಇಸ್ ಅ ಪರ್ಚೇಸ್ ಆರ್ ಇನ್ವರ್ಡ್ ಸಪ್ಲೈ. ಶುಡ್ ವಿ ಇನ್ಕ್ಲೂಡ್ ಇಟ್ ಇನ್ aggregate turnover? It should not be included. Previous slide ಅಲ್ಲಿ ನಾವು ನೋಡಿದ್ದೇವೆ, inward supply of goods should not be included. Next, sold goods to Noida for rupees 3.5 lakhs, which includes IGST rupees 0.5 lakhs. So sold andre it is again outward supply, it is to be included. Goods to Noida, it is out of Karnataka, adrinda it is an interstate supply. Value 3.5 lakhs, no problem. Adre e sentence is important, which includes IGST of 0.5 lakhs. Andre adralli 3.5 lakhs alli 50,000 is IGST. Now the question is, aggregate turnover alli ನಾವು 3.5 lakhs ಅನ್ನು ತೆಗೆದುಕೊಳ್ಬೇಕಾ ಅಥವಾ 3 lakhs ಅನ್ನು ತೆಗೆದುಕೊಳ್ಬೇಕಾ? ಕ್ಲಿಯರ್ಲಿ ಲಾಸ್ಟ್ ಸ್ಲೈಡಲ್ಲಿ ನಾವು ನೋಡಿದ್ದೇವೆ ಏನಂದರೆ, ಯಾವುದೇ ವಿಧವಾದಂಥ ಜಿ ಎಸ್ ಟಿಯನ್ನು ನಾವು aggregate ಟರ್ನ್ಓವರಲ್ಲಿ ಇನ್ಕ್ಲೂಡ್ ಮಾಡಬಾರದು. ಆದ್ದರಿಂದ ಇಲ್ಲಿ 3.5 ಲ್ಯಾಕ್ಸಲ್ಲಿ 50,000 ಜಿ ಎಸ್ ಟಿ ಇರುವ ಕಾರಣ ಆ ಜಿ ಎಸ್ ಟಿಯನ್ನು ಬಿಟ್ಟು 3 ಲ್ಯಾಕ್ಸನ್ನು ಮಾತ್ರ ನಾವು ನಮ್ಮ aggregate ಟರ್ನ್ಓವರಲ್ಲಿ ಇನ್ಕ್ಲೂಡ್ ಮಾಡಬೇಕು. So here is the solution, students. I have already explained all the points. So supply of goods to Bangalore, outward supply, we should take turnover of agricultural goods. Turnover andre outward supply ಅಥವಾ ಸೇಲ್ಸ್, ಅದು ಎಕ್ಸೆಂಪ್ಟ್ ಆದರೂ ಕೂಡ aggregate turnover ಅಲ್ಲಿ ತೆಗೆದುಕೊಳ್ಬೇಕು. ಗೂಡ್ಸ್ ಸಪ್ಲೈ ಟು SEZ, ಝೀರೋ ರೇಟೆಡ್ ಸಪ್ಲೈ ಆದರೂ ಕೂಡ ನಾವು aggregate turnover ಅಲ್ಲಿ ತೆಗೆದುಕೊಳ್ಬೇಕು. ಗೂಡ್ಸ್ ಸಪ್ಲೈ ಟು NGO ವರ್ಕಿಂಗ್ ಜಮ್ಮು ಆ್ಯಂಡ್ ಕಾಶ್ಮೀರ್, outward supply we have to include. Sold goods to Noida, sold ಅಂತ ಉಂಟು ಸೇಲ್ಸ್, ಸೊ outward supply. ಆದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಆ 3,50,000 ಅಲ್ಲಿ 50,000 ಜಿ ಎಸ್ ಟಿ IGST ಉಂಟು ಅಂತ ಕೊಟ್ಟಿದ್ದಾರೆ. ಆದ್ದರಿಂದ IGSTಯನ್ನು ನಾವು aggregate ಟರ್ನ್ಓವರಲ್ಲಿ ತೆಗೆದುಕೊಳ್ಬಾರ್ದು. ಸೊ 3,50,000 ಮೈನಸ್ 50,000 ಮಾಡಿ we should take only 3 lakhs. So aggregate turnover is 74 lakhs. You should write a note, students, for that inward supply. ಏನು ರಿಸೀವ್ಡ್ ಗೂಡ್ಸ್ ಫ್ರಮ್ ನಾರಾಯಣ್ ಅಂತ ಇತ್ತಲ್ಲ, ಅದಕ್ಕೆ ನೀವು ನೋಟ್ ಬರೀಬೇಕು. ಏನು, ಇಟ್ ಈಸ್ an inward supply, therefore it should not be included in aggregate turnover ಅಂತ ನೋಟ್ ಬರೀಬೇಕು. Okay, so I hope you have understood the concept of aggregate turnover. More questions will be solved in the next class. Thank you, students.